ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಛತ್ರಪತಿ ಶಿವಾಜಿ ಮಹಾರಾಜರ 386ನೇ ಜಯಂತ್ಯುತ್ಸವವನ್ನು ಇಂದು ಬೆಂಗಳೂರಿನಲ್ಲಿ ಆಚರಿಸಲಾಯಿತು. ವಸಂತನಗರದಲ್ಲಿ ಆಯೋಜಿಸಿದ್ದ ಜಯಂತಿ ಉತ್ಸವಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಗೋವಿಂದ ಕಾರಜೋಳ ಚಾಲನೆ ನೀಡಿದರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅನಂತಕುಮಾರ್ ಸಮಾವೇಶದಲ್ಲಿ ಭಾಗಿಯಾಗಿ ಶಿವಾಜಿ ಶೌರ್ಯವನ್ನ ಕೊಂಡಾಡಿದರು. ಇದೇ ವೇಳೆ ಮರಾಠ ಸಮುದಾಯದ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು. ಕ್ಷತ್ರಿಯ ಮರಾಠ ಪರಿಷತ್ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆಯಿತು. ಜಯಂತ್ಯುತ್ಸವದ ನಿಮಿತ್ತ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು. ಶಿವಾಜಿ ಮಹಾರಾಜರ 386ನೇ ಜಯಂತ್ಯೋತ್ಸವ ಸಮಾರಂಭ ನಾವು ಇದು ಆಚರಿಸ್ತಾ ಇದ್ದೀವಿ. ಇವತ್ತು ಇದರ ಬಹಳ ವರ್ಷದ ನಮ್ಮ ಬೇಡಿಕೆ, ಸರ್ಕಾರದಿಂದ ಈ ಕಾರ್ಯಕ್ರಮ ಆಗಬೇಕು ಅಂತ ನಾವು ಬಿನವತಳೆ ಕೇಳ್ಕೊಳ್ತಾ ಇದ್ದೋ. ಅನಂತಕುಮಾರ್ ಅವರು ಭಾಳಷ್ಟು ಸಹಕಾರ ಮಾಡಿ ನಮ್ಮ ಜನಾಂಗದ ರಾಜಕಾರಣಿಗಳಂಥ ಪಿ.ಜಿ.ಆರ್. ಸಿಂಧ್ಯಾಜಿಯವರು, ಅನಿಲ್ ಲಾಡ್ ಅವರು ಮತ್ತು ಪ್ರಹ್ಲಾದ್ ರಮಾನಿಯವರು ಭಾಳಷ್ಟು ಶ್ರಮವಹಿಸಿ ಸರ್ಕಾರಿ ಕೆಲಸಕ್ಕೋಸ್ಕರ ಜನ ಏನ್ ಬೇಕಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಅನ್ನೋ ಮಾತಿದೆ. ಅದರಲ್ಲೂ IAS, KS ಹುದ್ದೆ ಅಂದ್ರೆ ಸುಮ್ಮನೆನಾ? ಹಣ, ಗೌರವ ಎಲ್ಲ ನೀಡೋ ಹುದ್ದೆ ಅಂದ್ರೆ ಯಾರಿಗೆ ತಾನೇ ಬೇಡ ಹೇಳಿ? ಇಂಥ ಹುದ್ದೆಗಳ ಆಯ್ಕೆ ವಿಧಾನಗಳಲ್ಲಿ ಅವ್ಯವಹಾರ ನಡೆಯುತ್ತಾ? KPSC ನಡೆಸಿರೋ ಈ ಹಿಂದಿನ ನೇಮಕಾತಿಗಳಲ್ಲಿ ಅಂಥ ಅವ್ಯವಹಾರ ಬಯಲಾಗಿದೆ. KPSCಯ ಒಂದು ಕರ್ಮಕಾಂಡದ ಕಥೆ ನೋಡಿ ಈ ವರದಿಯಲ್ಲಿ. KPSC ಗೋಲ್ಮಾಲ್, ಕೆಲಸಕ್ಕಾಗಿ ಮಾಜಿ ಸೈನಿಕನ ಅಲೆದಾಟ, ತಾಳಿ ಭಾಗ್ಯನ ದಕ್ಷಿಣೆ ಭಾಗ್ಯನ. ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ. ಅರ್ಥಾತ್ ಅದೀಗ ಅಕ್ಷರಶಃ ದುಡ್ಡು ಮಾಡೋ ಕೆಲಸವಾಗಿ ಮಾರ್ಪಟ್ಟಿದೆ. ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳಬೇಕಾದ್ರೆ ಹರಸಾಹಸ ಪಡಬೇಕಾಗುತ್ತೆ. ಪರೀಕ್ಷೆ, ಸಂದರ್ಶನ, ಹೀಗೆ ಹಲವು ಮಜಲುಗಳನ್ನು ದಾಟಿದ ಬಳಿಕವೇ ಆ ಕೆಲಸ ಕೈ ಸೇರುತ್ತೆ. ಹೀಗೆ 1987ರಲ್ಲಿ KPSC ಕರೆಯಲಾಗಿದ್ದ KAS ಹುದ್ದೆಗಳಿಗೆ 108 ಆಸೆಗಳೊಂದಿಗೆ ಅರ್ಜಿ ಹಾಕಿದ್ದವರು ಮಾಜಿ ಸೈನಿಕ ಪರಮೇಶ್ವರಪ್ಪ. ಮಾಜಿ ಸೈನಿಕರ ಕೋಟಾದಡಿ ಅರ್ಜಿ ಸಲ್ಲಿಸಿದ ಪರಮೇಶ್ವರಪ್ಪ ಪರೀಕ್ಷೆಯಲ್ಲಿ ಗಳಿಸಿದ್ದು 1450 ಅಂಕಗಳಿಗೆ 596 ಅಂಕಗಳನ್ನು. ಪರೀಕ್ಷೆ, ಸಂದರ್ಶನ, ದಾಖಲಾತಿ ಪರಿಶೀಲನೆ ಈ ಎಲ್ಲದರಲ್ಲೂ ಉತ್ತೀರ್ಣರಾದ ಪರಮೇಶ್ವರಪ್ಪನವರಿಗೆ ಆ ಹುದ್ದೆ ಕೈತಪ್ಪಿ ಹೋಯಿತು. ತಾಳಿ ಭಾಗ್ಯದ ಆಫರ್, ಮಗಳನ್ನ ಮದುವೆ ಆದರೆ ಕೆಲಸ ಅಂದ್ರು ಅಧಿಕಾರಿಗಳು. ಆಫರ್ ತಿರಸ್ಕರಿಸಿದ ಪರಮೇಶ್ವರಪ್ಪ. ತಾಳಿ ಭಾಗ್ಯ ತಿರಸ್ಕರಿಸಿದ್ದಕ್ಕೆ ಹುದ್ದೆ ಕಳೆದುಕೊಂಡರು. ನಲ್ಲಿ ಒಂದು ಈಗ 10 ಜನ ಕಮಿಟಿ, 7 ಮೆಂಬರ್ಸ್ ಕಮಿಟಿ, 15 ಜನ ಕಮಿಟಿ, ಡಿಫ್ರೆಂಟ್ ಕಮಿಟಿ ಮಾಡ್ಕೊಂಡಿರ್ತಾರೆ. ಡಿಫ್ರೆಂಟ್ ರಿಕ್ರೂಟ್ಮೆಂಟ್ಸ್ಗೆ ಮಾಡ್ಕೊಂಡಿರ್ತಾರೆ. ನಾನು ಇವರಿಗೆ ಕೇಳೋದೇನೆಂದರೆ 10 ಜನ 7 ಜನ ಕೊಟ್ಟರು ಸಹ ಇವರು ಏಮಾರಿಸಿದ್ದಾರೆ. ಪಬ್ಲಿಕ್ ಸರ್ವಿಸ್ ಕಮಿಷನರು ಗೌರ್ಮೆಂಟನ್ನೇ ಏಮಾರಿಸಿದ್ದಾರೆ. ನಾನು ಸೆಲೆಕ್ಷನ್ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಅವನ ಮಗಳನ್ನ ನನಗೆ ಕೊಟ್ಟು AC ಅಥವಾ DYSP ಮಾಡಿದರೆ ಇವತ್ತು ನಾನು ನಿಜವಾಗ್ಲೂ DIG ಆಗಿರ್ತಿದ್ದೆ ಅಥವಾ ಸೀನಿಯರ್ AS ಆಫೀಸರ್ ಆಗಿರ್ತದೆ. ಇಂಥ ಅನ್ಯಾಯ ಯಾವಾಗಲೂ ಯಾರಿಗೂ, ಯಾವ ಸೋಲ್ಜರ್ಗೂ ಆಗಬಾರ್ದು, ಯಾವ ವ್ಯಕ್ತಿಗೂ ಆಗಬಾರ್ದು. ಕಡಿಮೆ ಅಂಕದವರಿಗೆ ಹುದ್ದೆ, ಎಂಥ ಕರ್ಮ ನೋಡಿ. ಇದೇ ಪರಮೇಶ್ವರಪ್ಪ ಜೊತೆ ಮಾಜಿ ಸೈನಿಕರ ಕೋಟಾದಡಿ ಪರೀಕ್ಷೆ ಬರೆದಿದ್ದ KS ವಿಠಲಾಕ್ಷ ಮತ್ತು ಹರಿಶ್ಚಂದ್ರ ಬಂಟ್ವಾಳ ಗಳಿಸಿದ್ದು 582 ಅಂಕಗಳನ್ನು. ಅಂದರೆ ಪರಮೇಶ್ವರಪ್ಪ ಅವರಿಗಿಂತ 14 ಅಂಕ ಕಡಿಮೆ. ಈ ಇಬ್ಬರು ಈಗ ವಿವಿಧ ಇಲಾಖೆಗಳಲ್ಲಿ ಉನ್ನತ ಹುದ್ದೆಯಲ್ಲಿದ್ದಾರೆ. ಜೊತೆಗೆ ಅಭ್ಯರ್ಥಿಗಳ ಕುಟುಂಬದ ಆದಾಯ 10,000 ಮೀರಿರಬಾರದೆಂಬ KPSC ನಿಯಮವಿದ್ದರೂ ಮಾಜಿ ಸೈನಿಕರಾಗಿ ನಿವೃತ್ತರಾಗಿದ್ದ ಈ ಇಬ್ಬರ ವಾರ್ಷಿಕ ಆದಾಯ 30,000ಕ್ಕೂ ಅಧಿಕ. ಯಾಕಂದರೆ ತಿಂಗಳಿಗೆ ನಿವೃತ್ತಿ ವೇತನವೇ 3,500 ರೂಪಾಯಿ ಅನ್ನೋ ಆಪಾದನೆ ಇವರ ಮೇಲಿದೆ. ನಮ್ಮೆಲ್ಲ ಡಾಕ್ಯುಮೆಂಟ್ಸ್ಗಳಿದೆ. ಅದಕ್ಕಾಗಿ ಹಿಂದುಳಿದ ವರ್ಗಗಳ
ಆಯುಕ್ತರು ಈ ಬಗ್ಗೆ ತನಿಖೆ ನಡೆಸಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಹಿಂದಿನವರೆಗೆ ಆಯುಕ್ತರಿಗೆ ಕೊಟ್ಟಿದ್ದೇನೆ. ಆಯುಕ್ತರು ಸೂಕ್ತ ಒಂದು ತನಿಖೆ ವರದಿಯನ್ನು ಸರ್ಕಾರಕ್ಕೆ ಈಗಾಗಲೇ ಸಲ್ಲಿಸಿರ್ಬೋದು. ಈಗ ರೀಸೆಂಟ್ ಒಂದು 2 ತಿಂಗಳ ಹಿಂದೆ ನಮ್ಮ ಎನ್ಕ್ವೈರಿ ಆಫೀಸರಿಗೆಲ್ಲ ನಮ್ಮ ಡಾಕ್ಯುಮೆಂಟ್ಸನ್ನು ಕೊಟ್ಟಿದ್ದೀನಿ. ಹುದ್ದೆ ತಪ್ಪಿಸಿಕೊಂಡ ಪರಮೇಶ್ವರಪ್ಪ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಗಳನ್ನು ಸಂಗ್ರಹಿಸಿ ಹೈಕೋರ್ಟ್ ಮೆಟ್ಟಿಲೇರಿದರು. ಆಯ್ಕೆ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶ ನೀಡಿತ್ತು. ಹೈಕೋರ್ಟ್ ಆದೇಶ ನೀಡಿ 1 ವರ್ಷವಾದರೂ ಸರ್ಕಾರ ಇದುವರೆಗೂ ಕಿಂಚಿತ್ತೂ ಆ ಬಗ್ಗೆ ಗಮನ ಹರಿಸಿಲ್ಲ. ಹೀಗಾಗಿ ನಿಜವಾದ ಫಲಾನುಭವಿಯಾಗಬೇಕಿದ್ದ ಪರಮೇಶ್ವರಪ್ಪ ನಿರುದ್ಯೋಗಿಯಾಗಿ ಉಳಿದರು. ಯಾರಿಗೆ ದಕ್ಕಬಾರದೋ ಅವರು ನೌಕರಿ, ಸಂಬಳ, ಭತ್ಯೆ ಎಲ್ಲವನ್ನೂ ಅನುಭವಿಸುತ್ತಾ ಹಾಯಾಗಿದ್ದಾರೆ. ಪಿಟಿಷನ್ ಫೈಲ್ ಮಾಡಿದೆ ನಾನು ಹೈಕೋರ್ಟ್ನಲ್ಲಿ. ಆ ರಿಟ್ ಪಿಟಿಷನ್ ಫೈಲ್ ಮಾಡಿದ್ಮೇಲೆ ಹೈಕೋರ್ಟ್ ಆ್ಯಸ್ ಡೈರೆಕ್ಟೆಡ್ ಸೊ ಇನ್ಕಮ್ ಸರ್ಟಿಫಿಕೇಟನ್ನು ವೆರಿಫಿಕೇಷನ್ ಮಾಡಲಿಕ್ಕೆ ಬರೋದಿಲ್ಲ KPSCಗೆ. ಸೊ ಮ್ಯಾಂಡಮಸ್ ಕೊಡಲಿಕ್ಕಾಗಲ್ಲ. ಹವೆವರ್ ಇಟ್ ಈಸ್ ಪಾಸಿಬಲ್. ಸೊ ಕ್ಯಾಂಡಿಡೇಟ್ ಅಪ್ರೋಚ್ ಐ ಆಮ್ ಡೈರೆಕ್ಟಿಂಗ್ ದ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ ಶಲ್ ಕನ್ಸಿಡರ್ ಇಸ್ ಕೇಸ್. ಶಲ್ ಅಂದರೆ ಮಸ್ಟ್ ಇನ್ ದಿ ಲೀಗಲ್ ಟರ್ಮಿನಾಲಜಿಲಿ. ಈಗ 1 ವರ್ಷ ಆಯಿತು, ನಾನು 31/1/2012 ನಾನು ಕೊಟ್ಟಿದ್ದು. ಇಲ್ಲಿವರೆಗೂ ಅವರೇನು ನನಗೇನು ಕೊಟ್ಟಿಲ್ಲ. ಸೈನಿಕನಾಗಿ ದೇಶ ಸೇವೆ ಮಾಡಿದ ಯೋಧನಿಗೆ ಸರ್ಕಾರ KPSC ನೀಡೋ ಗೌರವ ಇದೇನಾ? ನಿಜವಾದ ಅರ್ಹತೆ ಇದ್ರೂ ಸಿಗಬೇಕಾದ ಕೆಲಸ ಸಿಕ್ಕಿಲ್ಲ. ನ್ಯಾಯಕ್ಕಾಗಿ 26 ವರ್ಷ ಅಲೆದಾಡಿದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ. ದೇಶದ ಗಡಿಯಲ್ಲಿ ದುಡಿದ ಯೋಧನೊಬ್ಬನ ಕಥೆಯೇ ಹೀಗಾದರೆ ಇನ್ನು ಸಾಮಾನ್ಯ ಅಭ್ಯರ್ಥಿಗಳ ಪಾಡೇನು? ಇಂಥ ಆರೋಪ ಹೊತ್ತಿರುವ KPSC ಈ ಲೋಪವನ್ನು ಸರಿಪಡಿಸಿದರೆ ಲಕ್ಷಾಂತರ ನಿರುದ್ಯೋಗಿಗಳ ಕೆಂಗಣ್ಣಿಗೆ ಗುರಿಯಾಗದಂತೂ ಗ್ಯಾರಂಟಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 27,630 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 29,840 ರೂಪಾಯಿ. ನೆನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇವತ್ತು ಯಾವುದೇ ಬದಲಾವಣೆ ಇಲ್ಲ. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.